ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಬಗ್ದಲ್ ಅಧಿಕಾರಿ ನಿರ್ಲಕ್ಷ್ಯ, ಚರಂಡಿಗಳಲ್ಲಿ ತುಂಬಿದ ಹೊಲಸು ಕಸ, ಹೆಚ್ಚರದ ಸೊಳ್ಳೆಗಳ ಕಾಟ, ಗಮನಹರಿಸುವರೇ ಸಿಯು, ಏಕಾಏಕಿ ಕಾಣಿಸಿಕೊಂಡ ಬೆಂಕಿ, ನಡು ರಸ್ತೆಯಲ್ಲಿ ಹೊತ್ತಿರುವುದ ಈಚರ್ ವಾಹನ ಹಾಗೂ ಎಸ್ಸಿಪಿ ಟಿಸಿಪಿ ಹಣ ಗ್ಯಾರಂಟಿ ಯೋಜನೆ ಬಳಿಕ ಆಕ್ರೋಶ, ಬಿಜೆಪಿ ಪ್ರತಿಭಟನೆ. ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದಲ್ಲಿಯ ಚರಂಡಿಗಳಲ್ಲಿ ರಾಶಿಗಟ್ಟಲೆ ತುಂಬಿದ ಘನತ್ಯಾಜ್ಯ ಕಸದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಕಣ್ಣು ಕಾಯಿಸುತ್ತಿದ್ದ ತುಂಬಿದ ಹೊಲಸು ಕಸದಿಂದ ಗಬ್ಬು ವಾಸನೆ ಬರುತ್ತಿದೆ. ಈ ವಾಸನೆಯಿಂದ ಮನೆಗಳಲ್ಲಿ ಸೊಳ್ಳೆಗಳ ಕಾಟಾಚಾರ ಹೆಚ್ಚಾಗಿರುವುದರಿಂದ ಆತಂಕವನ್ನುಂಟು ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿ ಬಂತು ಅಂದರೆ ಜಿಲ್ಲಾದ್ಯಂತ ಸ್ವಚ್ಛತೆ ಬಗ್ಗೆ ಮಾತನಾಡುವರು. ಅಂದು ಮಾತ್ರ ಮನೆ ಇಲ್ಲದವರು ಸಹ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಕಸ ಬರಿಕೆ ಹಿಡಿದುಕೊಂಡು ರಸ್ತೆ ಸ್ವಚ್ಛ ಮಾಡುವ ನಾಟಕ ಮಾಡಿ ಮಾಧ್ಯಮಗಳು ಸುದ್ದಿ ಮಾಡಿ ಪ್ರಚಾರ ಪಡೆಯುತ್ತಾರೆ. ನಂತರ ಯಾರು ಸಹ ಸ್ವಚ್ಛತೆ ಬಗ್ಗೆ ಜಕಾರ ಎತ್ತುವುದಿಲ್ಲ. ಬಗ್ದಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಈಗಾಗಲೇ ಹಲವು ಆರೋಪಗಳಿವೆ. ಅವರ ಕರ್ತವ್ಯ ಗರಿಷ್ಠ ಕಾಳಜಿಯಿಂದ ಮಾಡಿದ ಪ್ರಮಾದಗಳು ಹಲವಿವೆ. ಆದರೂ ಸಹ ಅವರು ಯಾವುದಕ್ಕೂ ಹೆದರದೆ ತಮ್ಮದೇ ಅಧಿಕಾರ ಮುಂದುವರಿಸುತ್ತಿದ್ದಾರೆ ಎನ್ನುವುದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸರ್ಕಾರದಿಂದ ಕೊಡಬೇಕಾದ ಗೌರವಧನ ನೀಡಲು ಬ್ಯಾಂಕಿನ ಖಾತೆಯಲ್ಲಿ ಹಣ ನೀಡಿದ್ದರೂ ಸಹ ಬತ್ತೆದು ಕೊಟ್ಟ ಚೆಕ್ ಬೋನಸ್ ಆಗುವ ಘಟನೆ ಸಹ ನಡೆಯುತ್ತಿರುತ್ತದೆ. ಇಷ್ಟೆಲ್ಲ ತಪ್ಪುಗಳಾದರೂ ಸಹ ಮೇಲಾಧಿಕಾರಿಗಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೌನವಹಿಸಿದ್ದು ಜನಸಾಮಾನ್ಯ ಸಮಸ್ಯೆಗೆ ಎಡೆ ಮಾಡಿಕೊಟ್ಟಿದೆ. ಗ್ರಾಮಸ್ಥರು ಅಭಿವೃದ್ಧಿ ಬಯಸುತ್ತಿಲ್ಲ, ಅಭಿವೃದ್ಧಿಗೆ ಬಂದಿರುವ ಹಣದ ಲೆಕ್ಕ ಕೇಳುತ್ತಿದ್ದು ಸ್ವಚ್ಛತೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದ ಚರಂಡಿಗಳಲ್ಲಿ ರಾಶಿಗಟ್ಟಲೆ ಸೇರಿದ ಕಸದಿಂದ ಬರುತ್ತಿರುವ ಗಬ್ಬು ವಾಸನೆ, ಸೊಳ್ಳೆಗಳ ಕಾಟಾಚಾರದಿಂದ ಮುಕ್ತಿ ಪಡೆಯಬೇಕಾಗಿದೆ. ಆದ್ದರಿಂದ ಈಗಲಾದರೂ ಮೇಲಧಿಕಾರಿಗಳು, ಕ್ಷೇತ್ರದ ಶಾಸಕರು ಗಮನಹರಿಸಿ ಕೂಡಲೇ ಚರಂಡಿಯಲ್ಲಿ ಜಮಾವಾದ ಕಸವನ್ನು ಸ್ವಚ್ಛಗೊಳಿಸಿ ಮನೆಗಳಿಗೆ ಬಳಸುವ ನೀರು ಮುಂದೆ ಹರಿದು ಹೋಗುವಂತೆ ಮಾಡಲು ಮನವಿ ಮಾಡಿದ್ದಾರೆ ಗ್ರಾಮಸ್ಥರು. ಭಾಲ್ಕೆ ಪಟ್ಟಣದ ಆಶ್ರಮ ಬಳಿ ಎಸ್ಬಿಎಚ್ ಬ್ಯಾಂಕ್ ವೇಳೆ ಸಾಯಂಕಾಲ ನಡೆದ ಘಟನೆ. ಬೀದರ್ನ ಸುನಿಲ್ ಎಂಬುವರಿಗೆ ಸೇರಿದ ಈಚರ್ ವಾಹನ ಬೆಂಕಿ ಪರಿಣಾಮ 50% ಹಾನಿ. ವಾಹನದ ಎಂಜಿನ್ ಸ್ಟಾರ್ಟ್ ಆದ ಪರಿಣಾಮ ಹೊತ್ತಿಕೊಂಡಿರುವ ಬೆಂಕಿ. ಡ್ರೈವರ್ ವಾಹನ ಪಾರ್ಕ್ ಮಾಡಿ ಊಟಿಗೆ ತೆರೆದ ಕಾಣಿಸಿಕೊಂಡ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಭಾಲ್ಕೆ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೀದರ್ ನಗರದಲ್ಲಿ ಬಿಜೆಪಿಯಿಂದ ಬೃಹತ್ ಜನಾಂದೋಲನ ಪ್ರತಿಭಟನೆ ರ್ಯಾಲಿ ನಡೆಯಿತು. ಸಂಸದ ಹಾಗೂ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಬೃಹತ್ ಜನಾಂದೋಲನ ಮೆರವಣಿಗೆ ನಡೆಯಿತು. ಉಸ್ತುವಾರಿ ಸಚಿವರ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಯಿತು. ಎಸ್ಸಿ ಎಸ್ಟಿ ಸಮುದಾಯದ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಕ್ಕೆ ಆಕ್ರೋಶ ಮಾಡಿದರು. ದಲಿತ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಎಂದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಜಿ ಪರಮೇಶ್ವರ್, ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆ ಮುಗಿಸಿ ಬಿದ್ದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್. ಪ್ರತಿಭಟನಾ ಮೆರವಣಿಗೆ ವೇಳೆ ಕಾಲು ಜಾರಿ ಗೋವಿಂದ ಕಾರಜೋಳ ಬಳಿ ಬಿದ್ದ ಸೋಮನಾಥ್ ಪಾಟೀಲ್. ಪ್ರತಿಭಟನೆಯಲ್ಲಿ ಶಾಸಕ ಶೈಲೇಂದ್ರ ಬೆಲ್ದಳೆ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಯಶಸ್ವಿ ಠಾಕೂರ್ ಮತ್ತಿತರರು ಇದ್ದರು. ಅಕಡೆಗೆ ವಚ್ಚ ಬರ್ರಿ ಇಲ್ಲೇ ಇದ್ದೇವೆ.
ಸರ್ಕಾರಕ್ಕೆ ಸಿದ್ದರಾಮಯ್ಯಗೆ ಅಕಡೆಗೆ ವಚ್ಚ ಅನುದಾನ